ಸೊ ನಮಸ್ಕಾರ ಸರ್ ವೀರಣ್ಣ ಅವರೇ. ನಾನು ನಿಮಗೆ ಕೆಲವೊಂದು ಕ್ವೆಶ್ಚನ್ಸ್ ಕೇಳ್ತೀನಿ. ಹೇಳಿ. ನಿಮ್ಮಂಥ ಬಿಗಿನರ್ಸ್ಗೆ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮ ಟೈಮ್ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಭಾಳ ಭಯ ಇತ್ತು ಮೇಡಮ್. ಟ್ರೇಡಿಂಗ್ ಅಂದರೆ ಇದು ಮಾಡ್ತಾರೆ, ಲಾಸ್ ಆಗುತ್ತೆ, ಅಲ್ಲಿ ಇದು ಮಾಡಬಾರ್ದು, ಎಲ್ಲ ಭಯ ಜಾಸ್ತಿ ಇತ್ತು. ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಅನ್ನಿಸ್ತು. ಕನ್ಫ್ಯೂಷನ್ಸು ಅವೆಲ್ಲ ಇದ್ದಾವೆಲ್ಲ ಕ್ಲಿಯರ್ ಆದವು. ಸೊ ಇವಾಗ ಭಯ ಇಲ್ಲ? ಭಯ ಇಲ್ಲ ಮೇಡಮ್. ಈಗ ಚೆನ್ನಾಗಿದೆ ಅನ್ಸುತ್ತೆ, ನಾವು ಮಾಡ್ಬೋದು, ಓಕೆ, ಇದು ಮಾಡ್ಬೋದು ಅಂತ ಅನಿಸುತ್ತೆ ಮೇಡಮ್. ಓಕೆ. ಇಲ್ಲಿ ಬರುವ ಮುಂಚೆ ಟ್ರೇಡಿಂಗ್ ಬಗ್ಗೆ ನಿಮಗೆ ಅರ್ಥ ಆಗದೇ ಇರೋ ಟಾಪಿಕ್ ಇವಾಗ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಅಂತ ಯಾವುದಾದ್ರೂ ಇದೆಯಾ? ಹಾಂ ಮೇಡಮ್, ಇದೆ. ಏಕೆಂದರೆ ಆಪ್ಷನ್ಸ್ ಟ್ರೇಡಿಂಗ್ಸಲ್ಲಿ ಭಾಳ ಕನ್ಫ್ಯೂಷನ್ ಇತ್ತು. ಎಲ್ಲಿ ತೊಗೊಳೋದು, ಸ್ಟ್ರೈಟ್ ರೇಟ್ ಏನು, ಇದೇನು, ಆಮೇಲೆ ಬೈ ಹೆಂಗೆ ಮಾಡೋದು, ಸೆಲ್ ಹೆಂಗೆ ಮಾಡೋದು, ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆಯಿತು. ಯಾವಾಗ ತೊಗೋಬೇಕು, ಯಾವಾಗ ಇದು ಮಾಡಬೇಕು, ಅದ್ರ ಬಗ್ಗೆ ಭಾಳ ಕ್ಲಿಯರ್ ಅನಿಸ್ತೈತೆ. ಓಕೆ ಸರ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೂ ಈಗಲೂ ನಮ್ಮ ಸೆಮಿನಾರ್ ಅಟೆಂಡ್ ಮಾಡಾದ್ಮೇಲೆ ಹೇಗಿದೆ? 1 to 10 ಕಂಪೇರ್ ಮಾಡಿದ್ರೆ ನೀವೆಲ್ಲಿ ನಿಂತಿದ್ದೀರಾ? ಮೇಡಮ್, ಕಾನ್ಫಿಡೆನ್ಸ್ ಲೆವೆಲ್ ಅಂದರೆ ಭಾಳ ಹೈ ಇದೆ, ಚೆನ್ನಾಗಿದೆ. 10ವರೆಗೂ ಇದು ಮಾಡ್ಬೋದು Oh, that's ಭಾರಿ great. ಚೆನ್ನಾಗಿದೆ. ಹೇಗೆ ಅಂದರೆ ಎಲ್ಲರೂ ಹೇಳ್ಕೊಡ್ತಾರೆ, ಕ್ಲೀನಾಗಿ ಇದಾಗುತ್ತೆ. ಪ್ಲಸ್ ನಮಗೆ ಏನು ರೀಚ್ ಅನಿಸುತ್ತೋ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಪರ್ಫೆಕ್ಟ್. ಯಾಕೆ ನಿಮ್ಮಂಥ ಬಿಗಿನರ್ಸ್ ಆಗಲಿ ಈ ಸೆಮಿನಾರನ್ನು ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನಿಸೋದ್ರೆ ವೈ ಇಸ್ ಇಟ್? ಯಾಕೆ ಮೇಡಮ್? ಯಾಕೆ ಅಂದರೆ ಬೇರೆ ಕಡೆಗೆ ಕಂಪ್ಯಾರಿಸನ್ ಮಾಡಿದ್ರೆ ಕ್ಲೀನಾಗಿ ಹೇಳ್ಕೊಡ್ತಾರೆ, ಆಮೇಲೆ ಅರ್ಥ ಆಗುತ್ತೆ. ನೆಕ್ಸ್ಟು ನಮ್ಮ ಇನ್ಕಮ್ ಲೆವೆಲ್ಲು ಜಾಸ್ತಿ ಮಾಡ್ಕೋಬೋದು, ಗೊತ್ತಾಗುತ್ತೆ, ಚೆನ್ನಾಗಿದೆ ಅನಿಸುತ್ತೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಅಂತ ಸಿಸ್ಟಮೆಟಿಕಲ್ ಇರುತ್ತೆ. Okay. ಆಮೇಲೆ ಬೇರೆ ಕಡೆ ಜಾಬ್ ಮಾಡೋದು ಇದು ಪಾರ್ಟ್ ಆಫ್ ಇದು ಮಾಡ್ಕೋಬೋದು. ಬೇಕಿದ್ರೆ ಬೇಡ ಅಂದರೆ ಇದನ್ನ ಇದು ಮಾಡ್ಕೋಬೋದು, ಪೂರ್ತಿ ಲೈಫ್ ಟೈಮ್ಸ್ವರೆಗೂ ಓಕೆ, ಮೇನ್ ಸೋರ್ಸ್ ಆಗಿ ಮಾಡ್ಕೋಬೋದು. ಓಕೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್.